ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕ ತನಗೆ ಬಂದಂತಹ ಆದಾಯ ಅಥವಾ ಸಂಬಳದಲ್ಲಿ ಅತಿ ಹೆಚ್ಚು ಖರ್ಚು ಮಾಡೋದೇ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ. ಅಪ್ಪಿತಪ್ಪಿ ರೋಗಗಳು ಬರಬಾರ್ದು. ಬಂತು ಅಂತಂದ್ರೆ ಜನಸಾಮಾನ್ಯನಿಗೆ ಸಾಯೋದು ಬಿಟ್ಟು ಬೇರೆ ಪರಿಸ್ಥಿತಿ ಇಲ್ಲ. ಅಂತಹ ಸಿಚುವೇಶನ್ ಕರ್ನಾಟಕದಲ್ಲಿ ಇದೆ. ಯಾಕೆ ಅಂತಂದ್ರೆ ರೋಗ ಏನು ಅಂತ ಕಂಡುಹಿಡಿಯೋದಕ್ಕೆ ಬೇಕಾಗಿರೋದು ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್. ಅದರಲ್ಲೂ ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಸಿಟಿ ಸ್ಕ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಸಿಟಿ ಸ್ಕ್ಯಾನ್ ಅಲ್ಲ, ನಾರ್ಮಲ್ ಸ್ಕ್ಯಾನಿಂಗ್ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಬಟ್ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ದುಡ್ಡು ಕೊಟ್ಟು ಬಹಳ 4,000, 2,000, 3,000 ಖರ್ಚು ಮಾಡಿ ಸಿಟಿ ಸ್ಕ್ಯಾನು, ನಾರ್ಮಲ್ ಸ್ಕ್ಯಾನಿಂಗ್, MRI ಮಾಡಿಸ್ಕೊಳ್ಳುವಂಥ ಶಕ್ತಿ ಬಹಳಷ್ಟು ಜನರಿಗೆ ಇರೋದಿಲ್ಲ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿ ಸ್ಕ್ಯಾನಿಂಗ್ ಮಾಡ್ತಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ಸ್ಕ್ಯಾನಿಂಗ್ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 12ಕ್ಕೂ ಹೆಚ್ಚು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಫೆಸಿಲಿಟಿ ಇಲ್ಲ. ಕಳೆದ 1 ವಾರದಿಂದ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ, ದುಡ್ಡು ಕಟ್ಟಿಲ್ವಂತೆ. ಹಾಗಾಗಿ ಸ್ಕ್ಯಾನಿಂಗ್ ಕಂಪ್ಲೀಟ್ ಕ್ಲೋಸ್, ಬಂದ್ ಮಾಡಿದ್ದಾರೆ. MRI ಅಂಡ್ ಸಿಟಿ ಸ್ಕ್ಯಾನ್ ಮತ್ತು ನಾರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ. 1 ವಾರದಿಂದ ಸಮಸ್ಯೆ ಇದೆ. ಆದರೆ ಬಡವರ ನರಳಾಟ ಮತ್ತು ಬಡವರ ಗೋಳು ಈ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ.